ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾರೋ ಒಬ್ರು ಹೋಗಿ ರಾಹುಲ್ ಗಾಂಧಿಗೆ ಹೇಳಿ ಬರಬೇಕು ಏನಂತ. ಯಾವ ಡೊನಾಲ್ಡ್ ಟ್ರಂಪ್ ಅವರ ಬಾಲ ಬಡಿತಿದ್ರಲ್ಲ, ಅವರ ವಕ್ತಾರರಾಗಿ ಡೆಡ್ ಎಕಾನಮಿ ಅಂತ ಭಾರತಕ್ಕೆ ಹೇಳ್ತಾ ಇದ್ರಲ್ಲ, ಅಂಥ ಡೊನಾಲ್ಡ್ ಟ್ರಂಪ್ಗೆ ಈಗ ಅಮೇರಿಕೆಯ ಫೆಡರಲ್ ನ್ಯಾಯಾಲಯ ಛೀಮಾರಿ ಹಾಕಿದೆ. ಅವರು ತೆಗೆದುಕೊಂಡಿರುವಂಥ ತೀರ್ಮಾನ ಕಾನೂನು ಬಾಹಿರವಾದದ್ದು ಅಂತ ಹೇಳಿದೆ. ದಯವಿಟ್ಟು ಇದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ ಅಂತ ಹೇಳಿ. ರಾಹುಲ್ ಗಾಂಧಿ ಒಳ್ಳೆ ಹಬ್ಬ ಆಗಿಬಿಟ್ಟಿತ್ತು ಕಾಂಗ್ರೆಸ್ನವ್ರಿಗೆ ಎಲ್ಲರಿಗೂ. ರಾಹುಲ್ ಗಾಂಧಿ ಮತ್ತು ಆತನ ವಂದಿ ಮಾಗದರು ಯಾರ್ಯಾರು ಇದ್ದಾರೆ, ಗುಲಾಮರು, ಪವನ್ ಖೇಡಾ ಇರ್ಬೋದು, ರಾಗಿಣಿ ನಾಯಕು, ಕರ್ನಾಟಕ ದಮನಕಗಳು, ಮುತ್ಯ, ಇವ್ರಿಗೆಲ್ಲ ಹಬ್ಬ ಆಗಿಬಿಟ್ಟಿತ್ತು. ಏನು ಹೆಂಗೆ ನಡೀತಾ ಇದೆ ಅಲ್ಲ, ನರೇಂದ್ರ ಮೋದಿಗೆ ಹೆಂಗೆ ಡೊನಾಲ್ಡ್ ಟ್ರಂಪು ಆಟ ಆಡಿಸ್ತಾ ಇದ್ದಾನೆ ಅಂತೆಲ್ಲ ಖುಷಿ ಪಡ್ತಾಯಿದ್ರು. ಈಗ ನೋಡಿದರೆ ಫಾಸಿ ಉಲ್ಟಾ ಬಿದ್ದುಬಿಟ್ಟಿದೆ. ಯಾವ ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತನ್ನೇ ನಾನು ನನ್ನ ತೆಕ್ಕೆಗೆ ತೆಗೆದುಕೋತೀನಿ, ನಾನು ಇಷ್ಟ ಬಂದ ಹಾಗೆ ಎಲ್ಲರ ಮೇಲೆ ಟ್ಯಾರಿಫ್ ಹೇರ್ತೀನಿ ಅಂತ ಓಡಾಡ್ತಾ ಇದ್ನೋ, ಅಲ್ಲಿ ಕೋರ್ಟೇ ಇವ್ರಿಗೆ ಕ್ಯಾಕರ್ಸ್ ಉಗಿತಾ ಇದೆ. ನೀನು ಮಾಡಿರೋದು ಸರಿಯೇ ಇಲ್ಲ, ಇದು ಕಾನೂನಾತ್ಮಕ ಅಲ್ವೇ ಅಲ್ಲ ಅಂತ ಒಂದಲ್ಲ ಎರಡೆರಡು ಕೋರ್ಟ್ನಲ್ಲಿ ತೀರ್ಪು ಬಂದಿದ್ದಾವೆ. ಯಾವ ರೀತಿ ಹೈರಾಣ ಹೋಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂದರೆ ಮುಂದೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಸಂದರ್ಭ ಬಂದರೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಏನಾದರೂ ಇದು ಅಲ್ಲಿಯೂ ಕೂಡ ಕೇಸನ್ನು ವಜಾ ಮಾಡಿದ್ದೆ ಆದರೆ ಈಗಾಗಲೇ ಸಂಗ್ರಹ ಮಾಡಿರುವಂಥ 14 ಲಕ್ಷ ಕೋಟಿ ರೂಪಾಯಿಗಳನ್ನ ಆತ ವಾಪಸ್ ಕೊಡಬೇಕಾಗತ್ತೆ. ಅಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ವಿಷಯ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಮಾತಾಡೋಣ. ಭಾಳ ಸಿಂಪಲ್ ಆದಂಥ ವಿಚಾರ ಇದು. ಭಾಳ ಜನರಿಗೆ ಅರ್ಥ ಆಗೋದಿಲ್ಲ. ಇದು ಪೊಲಿಟಿಕಲ್ ವೆಂಜನ್ ಅಂತ ಅನ್ಕೋತಾರೆ. ಅದು ಕುರಿತಾಗಿ ಆಯಾಮಗಳು ಬರ್ತವೆ. ಮತ್ತೊಂದು ಕಡೆ ದುಡ್ಡನ್ನು ದೇಶಕ್ಕೋಸ್ಕರ ಈತ ಸಂಗ್ರಹಿಸ್ಲಿಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ನೋಡಿ, ನರೇಂದ್ರ ಮೋದಿಗೂ ಮತ್ತು ಡೊನಾಲ್ಡ್ ಟ್ರಂಪ್ಗಿರೋ ವ್ಯತ್ಯಾಸ ನೋಡಿ. ಡೊನಾಲ್ಡ್ ಟ್ರಂಪ್ ಈಗ ಅಮೆರಿಕ ಅಧ್ಯಕ್ಷ ಆಗಿ 8 ತಿಂಗಳಾಯಿತು. ಜನವರಿ 20ಕ್ಕೆ ಅಧಿಕಾರ ವಹಿಸ್ಕೊಂಡಿರೋದವರು. ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಈ ಮನುಷ್ಯ ಬಂದರು. ಅಮೇರಿಕವನ್ನು ಮತ್ತೆ ಗ್ರೇಟ್ ಮಾಡ್ತಾರಂತೆ. ಈಗಾಗಲೇ ಅದು ಜಗತ್ತಿನಲ್ಲಿ ಸೂಪರ್ ಪವರ್ ಅಂತ ಹೆಸರಾಗಿರುವಂಥ ರಾಷ್ಟ್ರ. ಅದನ್ನು ಪದೇ ಪದೇ ಮಾಡಬೇಕಾದ ಅಗತ್ಯ. ಈಗ ಕಾಡಿನ ರಾಜ ಅಂತ ಒಂದ್ಸಲ ನೀವು ಹುಲಿಯನ್ನು ಸಿಂಹವನ್ನು ಡಿಕ್ಲೇರ್ ಮಾಡಿದ ಮೇಲೆ ಮತ್ತೆ ಪದೇ ಪದೇ ನಾನು ರಾಜ ಅಂತ ಹೇಳ್ಬೇಕಾದ ಅಗತ್ಯ ಇರಲ್ಲ. ಆದರೆ ಈ ಮುಟ್ಟಾಳನಿಗೆ ಅದು ಅರ್ಥ ಆಗೋದಿಲ್ಲ. ನರೇಂದ್ರ ಮೋದಿಗೂ ಈತನಿಗಿರೋ ವ್ಯತ್ಯಾಸ ಏನು ನೋಡಿ. ನರೇಂದ್ರ ಮೋದಿಯವರು ತನ್ನ ದೇಶದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳೇನಿದ್ದಾವೆ, ಯಾವುದೇ ಇರ್ಬೋದು, ಅದು ದೇಶದ ಜನರಿಗೆ ಬಾಧೆ ಆಗಬಾರದು ಮತ್ತು ಅವರಿಗೆ ಅನುಕೂಲಕರವಾಗಿ ಪರಿಣಮಿಸಬೇಕು. ಯಾವುದೇ ಇರಲಿ, ಯಾವುದೋ ಒಂದು ಟ್ಯಾಕ್ಸ್ ಹಾಕಲಿ, ಅಥವಾ ಯಾವುದೇ ಒಂದು ಯೋಜನೆಯನ್ನು ಕೈಗೊಳ್ಳಿ, ಅಥವಾ ಯಾವುದೇ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರೋದಿರಲಿ. ಆದರೆ ಡೊನಾಲ್ಡ್ ಟ್ರಂಪ್ ಏನು ಮಾಡಿದರು ಅಂದರೆ, ನನ್ನೊಂದು ಸೂಪರ್ ಪವರ್ ಕಂಟ್ರಿ ಅನ್ನುವಂಥ ಕಾರಣಕ್ಕೋಸ್ಕರ ಮುಖಾಮುಖಿ ನೋಡಲಾರದೆ ಎಲ್ಲರ ಮೇಲೆ ಟ್ಯಾರಿಫನ್ನು ಹೇರ್ಲಿಕ್ಕೆ ಶುರು ಮಾಡಿದ್ರು. ಬಾಂಗ್ಲಾದೇಶ, ಪಾಕಿಸ್ತಾನ, ಅವರು ಪಾಕಿಸ್ತಾನ ರಫ್ತು ಮಾಡೋದು ಕಡಿಮೆ ಇರ್ಬೋದು, ಬಟ್ ಟ್ಯಾರಿಫ್ ಹೇರಿದ್ದು. ಈ ಕಡೆ ನೋಡಿದರೆ ನಿಮಗೆ ಬ್ರಾಜಿಲ್ಲು, ಈ ಕಡೆ ಚೈನಾ, ರಷ್ಯಾ, ಯಾವ ದೇಶ ನೋಡ್ತೀರಿ, ಎಲ್ಲರನ್ನೂ ವಿರುದ್ಧ ಹಾಕ್ಕೊಂಡು ದುಡ್ಡು ಸಂಗ್ರಹಣೆ ಮಾಡ್ತೀನಿ ಅಂತ ಹೊರಟರು. ಈತ ತನ್ನ ದೇಶದ ಜನರಿಗೆ ನ್ಯಾಯ ಒದಗಿಸಲಿಕ್ಕೆ, ಅವರ ಮೂಲಭೂತ ಸೌಕರ್ಯಕ್ಕೆ, ಅವರ ಬದುಕನ್ನು ಹಸನುಗೊಳಿಸಲಿಕ್ಕೆ ಯೋಜನೆಗಳನ್ನು ರೂಪಿಸಬೇಕು. ಕೇವಲ ಒಬ್ಬ ವ್ಯಕ್ತಿ ಖಜಾನೆಯನ್ನು ಸಮೃದ್ಧಗೊಳಿಸೋದು ಅಷ್ಟೇ ಇರೋದಿಲ್ಲ, ಅದರ ಜೊತೆಗೆ ಬೇರೆ ರೀತಿಯದಾದಂಥ ಸಾಮಾಜಿಕ ಜವಾಬ್ದಾರಿ ಇರ್ತವೆ. ಅದು ಯಾವುದನ್ನೂ ನಿಭಾಯಿಸಲಾರದೆ ಜನವರಿ 20ರಿಂದನೇ ಶುರು ಮಾಡಿಬಿಡ್ತಾರೆ. ನಾನು ಹೇಳಿದಾಗ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೇಳಬೇಕು ಅಂತ ಅವರ ಮೊದಲನೇ ಸ್ಲೋಗನ್. ಎಲ್ಲಿಯಾದರೂ ಈ ರೀತಿ ಒಬ್ಬ ರಾಷ್ಟ್ರಾಧ್ಯಕ್ಷ ಮಾತನಾಡಿದ್ದನ್ನು ನೀವು ಕೇಳಿದ್ದೀರಾ? ಅದೇ ನರೇಂದ್ರ ಮೋದಿ ಅವ್ರನ್ನ ನೋಡಿ. ನರೇಂದ್ರ ಮೋದಿ ಅವ್ರ ಮಜಾ ನೋಡಿ. ನರೇಂದ್ರ ಮೋದಿ ಅವ್ರಿಗಿಂತ ಮುಂಚೆ 2 ಟರ್ಮ್ಗೆ ಮನಮೋಹನ್ ಸಿಂಗ್ ಇದ್ದರು. ಮನಮೋಹನ್ ಸಿಂಗ್ ಇದ್ದಂಥ ಅತಿ ದೊಡ್ಡದಾದಂಥ ಅಭಿದಾನ ಏನು, ಈತ ಆರ್ಥಿಕ ತಜ್ಞ. PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಈತ ಫೈನಾನ್ಸ್ ಮಿನಿಸ್ಟ್ರು, ಇಡೀ ದೇಶದ ಆರ್ಥಿಕತೆಯನ್ನು ಇನ್ನಿಲ್ಲದ ಹಾಗೆ ಬದಲಾವಣೆ ಮಾಡಿದ ಮನುಷ್ಯ ಅಂತ ಈತನನ್ನು ಹಾಡಿ ಹೊಗಳಲಾಗ್ತಾ ಇತ್ತು. ಆತ ಸತ್ತಾಗ ಕೂಡ ಅದೇ ರೀತಿಯ ಸ್ಟೋರಿಗಳನ್ನು ಪತ್ರಿಕೆಯವರು ಹಾಕಿದರು. ನನಗೆ ನಗು ಬಂದ್ಬಿಡ್ತು. ಈತ ಬೇತಾಳನ ಹಾಗೆ ಸೋನಿಯಾ ಗಾಂಧಿ ಹಿಂದೆ ಬೆದರು ಬೊಂಬೆ ಹಾಗೆ ಓಡಾಡಿದ್ದನ್ನು ಬಿಟ್ಟರೆ, ನಿರ್ಭಾವುಕನಾಗಿ ಶುಷ್ಕನಾಗಿ ಓಡಾಡಿದ್ದನ್ನು ಬಿಟ್ಟರೆ ಈತನ ಸಾಧನೆ ಶೂನ್ಯ ಅನ್ನೋದು ಯಾರಿಗೂ ಅರ್ಥವೇ ಆಗಲಿಲ್ಲ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗ ಭಾರತದ ಆರ್ಥಿಕತೆ ಜಗತ್ತಿನಲ್ಲಿ ಎಷ್ಟನೇ ಶ್ರೇಯಾಂಕದಲ್ಲಿತ್ತು ಅಂತ ಗೊತ್ತಾ ನಿಮಗೆ? ಎಷ್ಟನೇ ಸೂಚ್ಯಂಕದಲ್ಲಿತ್ತು ಅಂತ? 11ನೇ ಸ್ಥಾನದಲ್ಲಿ ಭಾರತದ ಸ್ಥಾನ ಇತ್ತು ಆರ್ಥಿಕತೆ. ಇವತ್ತೆಲ್ಲಿದೆ? 4ನೇ ಸ್ಥಾನದಲ್ಲಿದೆ. ಒಂದೇ ಒಂದು ವರ್ಷದಲ್ಲಿ ಜರ್ಮನಿಯನ್ನು ಹಿಂದೆ ಹಾಕಿ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು.
ಏನು ಎಲ್ಲ ಗಾಬರಿ ಆಗ್ಬಿಟ್ರು. ಮನಮೋಹನ್ ಸಿಂಗ್ ಸರ್ಕಾರ ಬಿತ್ತು, ಯಾವುದೋ ಚಾಯ್ವಾಲ ಬಂದ್ಬಿಟ್ಟ, ಈತ ಕಾಂಗ್ರೆಸ್ ಕಚೇರಿಯಲ್ಲಿ ಚಾಯ್ ಮಾರಲಿ ಅಂತ ಮಣಿಶಂಕರ್ ಅಯ್ಯರ್ ಹೇಳ್ತಾನೆ. ಏನ್ರಿ ಇಂಥವ್ರನ್ನೆಲ್ಲ ಪ್ರೈಮ್ ಮಿನಿಸ್ಟರ್ ಮಾಡಿಬಿಟ್ರೆ ದೇಶ ಮುಳುಗೋಗ್ಬಿಡುತ್ತೆ. ಈಗ 11ನೇ ಸ್ಥಾನದಲ್ಲಿದೆ, ಮುಂದೆ ಇದು 20-25ನೇ ಸ್ಥಾನಕ್ಕೆ ಹೋಗ್ಬಿಡುತ್ತೆ, ದೇಶ ದಿವಾಳಿ ಆಗಿಬಿಡುತ್ತೆ ಅಂತ ಕಾಂಗ್ರೆಸ್ನವರು, ಎಡಚರರು ಇವರೆಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಲುಟಿಯನ್ ಗ್ಯಾಂಗ್ನವರೆಲ್ಲ ಶುರು ಮಾಡ್ತಾರೆ, ದೇಶ ಮುಳುಗಿ ಹೋಗತ್ತೆ ಅಂತ ಮಾತಾಡ್ತಾರೆ. ಅವಾಗ ರಘುರಾಮರಾಜನ್ನು ರಿಸರ್ವ್ ಬ್ಯಾಂಕ್ ಗವರ್ನರ್ ಇದ್ರು, ಅವರನ್ನು ಎಕ್ಸ್ಟೆಂಡ್ ಮಾಡಬೇಕು. ರಘುರಾಮರಾಜನ್ಗಿಂತ ಪ್ರವರ್ತಕ, ಆರ್ಥಿಕ ಪ್ರವರ್ತಕ ಇನ್ನೊಬ್ಬರಿಲ್ಲ ಅಂತ ಎಲ್ಲ ಇಂಗ್ಲೀಷ್ ಪೇಪರಲ್ಲಿ, ಟೈಮ್ಸ್ ಆಫ್ ಇಂಡಿಯಾದಿಂದ ಹಿಡಿದು, ಎಕನಾಮಿಕ್ ಟೈಮ್ಸ್ನಿಂದ ಹಿಡಿದು, ದಿ ಹಿಂದೂನಿಂದ ಹಿಡಿದು ಎಲ್ಲ ಕಡೆ ರಘುರಾಮರಾಜನ್ ಈ ದೇಶದ ಆರ್ಥಿಕತೆಗೆ ದೊಡ್ಡದಾದಂಥ ಕೊಡುಗೆ ಅಂತ ಅವನ ಬಗ್ಗೆ ಲೇಖನಗಳು. ನಿವೃತ್ತಿ ಆಗಿಬಿಡ್ತಾನೆ ಅಂತೇಳಿ ಆತನನ್ನು ಮುಂದುವರಿಸ್ಬೇಕು ಅಂತ ನರೇಂದ್ರ ಮೋದಿ ಮುಂದುವರಿಸಲಿ ಅಂತ ಇವ್ರದ್ದೆಲ್ಲ ಆಸೆ. ನರೇಂದ್ರ ಮೋದಿ ಹೇಳ್ತಾರೆ ಅಂಥವೆಲ್ಲ ಚಾನ್ಸೇ ಇಲ್ಲ ಅಂತಾರೆ, ಅವ್ನ ಟರ್ಮ್ ಮುಗಿದಿದೆ ಹೋಗಲಿ ಅಂತ. ಯಾವಾಗ ರಘುರಾಮರಾಜನ್ ಹೊರಗಡೆ ಹೋಗ್ತಾರೋ ರಾಹುಲ್ ಗಾಂಧಿ ರಘುರಾಮರಾಜನ್ ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡು ಎಲ್ಲ ಕಡೆ ಸಂದರ್ಶನ, ನರೇಂದ್ರ ಮೋದಿ ಈ ದೇಶದ ಆರ್ಥಿಕತೆಯನ್ನು ಹಾಳು ಮಾಡಿಬಿಡ್ತಾರೆ, ಮುಂದೆ ಭವಿಷ್ಯ ಇಲ್ಲ ಭಾರತಕ್ಕೆ ಅಂತ. ನೋಡ್ತಾ 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 ಆರ್ಥಿಕತೆ ಬದಲಾವಣೆ ಆಗ್ತಾ ಬರುತ್ತೆ. ಮುಂದೆ ಅದೇ ರಘುರಾಮರಾಜನ್ ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ನಮ್ಮ GDP 8-8.5 ಬಂದ್ಬಿಡುತ್ತೆ ಅನ್ನೋ ಸ್ವಲ್ಪ ದಿವಸದಲ್ಲಿ, ಅದ್ಭುತ ಆಗಿಬಿಡ್ತದೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆರ್ಥಿಕತೆ ಹೇಗೆ ಹೊರಹೊಮ್ಮಿದೆ ಅಂತ ಹೇಳ್ತಾರೆ. ಯಾಕಿನ್ನಲ್ಲಿ ಪ್ರಸ್ತಾಪ ಮಾಡಿದೆ ಅಂದರೆ, ಆರ್ಥಿಕತೆಯನ್ನು ಪುನಶ್ಚೇತನ ಮಾಡಲಿಕ್ಕೆ ಒಂದು ದೇಶ ಇತರ ಎಲ್ಲ ದೇಶಗಳನ್ನು ವಿರುದ್ಧ ಹಾಕ್ಕೋಬೇಕಾ, ಶತ್ರುತ್ವವನ್ನು ಸಾಧಿಸಬೇಕಾ, ಮತ್ತು ಆ ದೇಶದ ಮೇಲೆ ಬರ್ಡನ್ ಮಾಡಬೇಕಾ, ಮತ್ತು ತನ್ನ ದೇಶದ ಪ್ರಜೆಗಳಿಗೆ ಮೇಲೆ ಅದರ ಒತ್ತಡವನ್ನು ಹೇರಬೇಕಾ ಅನ್ನುವಂಥ ಪ್ರಶ್ನೆ. ಇದನ್ನು ಈಗ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರೋದು. ಡೊನಾಲ್ಡ್ ಟ್ರಂಪ್ ಕೇವಲ ಭಾರತದ ಜೊತೆ ಮಾತ್ರ ಮಾಡ್ತಾ ಇರೋದಲ್ಲ, ಚೈನಾಗೆ 200% ಆಗ್ತೀನಿ ಅಂತ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ರಷ್ಯಾದ ಜೊತೆ ಮಾತುಕತೆ ಆಡ್ತೀನಿ ಅಂತ ಹೋದ್ರು, ಮಾತುಕತೆ ಆಡಿದ್ರು ಸಾರವನ್ನು ಕೇಳಿದ್ರೆ ನಕ್ಬಿಡ್ತೀರಿ, ಒಬ್ಬ ರಾಷ್ಟ್ರಾಧ್ಯಕ್ಷ ಈ ರೀತಿ ಮಾತಾಡ್ತಾರಾ ಅಂತ. ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು, ಅಬ್ರಹಾಂ ಲಿಂಕನ್ ಮಾತು ನೆನಪು ಬರ್ತದ್ರಿ. ಯಾವಾಗ ಮಾತಾಡಿದ್ದು ಅಬ್ರಹಾಂ ಲಿಂಕನ್ ಅವ್ರ ಕೋಟ್ಗಳನ್ನ ಯಾವಾಗಲೂ ಜನ ನೆನೆಸ್ಬೇಕು. ನೀವು ಒಬ್ಬ ದೇಶದ ನೇತಾರ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಆತನ ಮಾತಲ್ಲಿ ಕೇಳಬೇಕು. 1838ರಲ್ಲಿ ಇಲಿನಾಯ್ ಸ್ಟೇಟ್ನಲ್ಲಿ ಈತ ಸ್ಪ್ರಿಂಗ್ಫೀಲ್ಡ್ ಅನ್ನುವಂಥ ನಗರದಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡ್ತಾರೆ. ಅಬ್ರಹಾಂ ಲಿಂಕನ್ ಹೇಳ್ತಾರೆ, ನಮ್ಮ ಅಮೇರಿಕ ಇದೆಯಲ್ಲ, ಈ ಅಮೇರಿಕೆಯ ಜನ ಸ್ವತಂತ್ರರಾಗಿರಲಿಕ್ಕೆ ಇಷ್ಟಪಟ್ಟರೆ, ಅಮೇರಿಕೆಯ ಜನ ತಮ್ಮ ಮೇಲೆ ತಾವು ನಿರ್ಭರರಾಗಿ ತಮ್ಮ ಬಾಡಿಗೆ ತಾವು ಇರಬೇಕು ಅಂತ ಮನಸ್ಸು ಮಾಡಿಕೊಂಡಿರುವಂಥ ಜನ ಇದ್ದ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡು ಬಂದು ನಮ್ಮ ಮೇಲೆ ದಾಳಿಯನ್ನು ಮಾಡಿದರೆ ಅಟ್ಲಾಂಟಿಕ್ ಓಷಿಯನ್ನ ದಾಟಿ ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಆಫ್ರಿಕಾ, ಏಷ್ಯಾ, ಐರೋಪ್ಯ ರಾಷ್ಟ್ರಗಳೆಲ್ಲ ಸೇರಿ ನಮ್ಮ ಮೇಲೆ ಒಟ್ಟಿಗೆ ದಂಡೆತ್ತಿ ಬಂದರೂ ಕೂಡ ಅಮೇರಿಕೆಯ ಜನ ಮನಸ್ಸು ಮಾಡಿದರೆ ಅವರು ಯಾರೂ ಕೂಡ ನಮ್ಮ ಒಹಾಯೋ ನದಿಯ ಒಂದು ಬೊಗಸೆ ನೀರನ್ನು ಕುಡಿಯಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸದೃಢವಾದಂಥ ರಾಷ್ಟ್ರ ಅಮೇರಿಕ. ಅಲ್ಲಿಯ ಜನ ಮನಸ್ಸು ಮಾಡಿದ್ರೆ ಯಾರೂ ಹತ್ತಿರ ಬರೋಕ್ಕೆ ಸಾಧ್ಯ ಇಲ್ಲ. ಆಫ್ರಿಕಾನೂ ಇಲ್ಲ, ಏಷ್ಯಾನೂ ಇಲ್ಲ, ಯುರೋಪ್ ಇಲ್ಲ, ಯಾರೂ ಇಲ್ಲ. ಆದರೆ ಒಂದಿದೆ, ಒಂದು ವೇಳೆ ಅಮೇರಿಕೆ ಹಾಳಾಗಬೇಕಂದ್ರೆ ಅಮೇರಿಕೆಯ ಒಬ್ಬ ವ್ಯಕ್ತಿ ಎದ್ದು ನಿಂತು ಆತ ದೇಶವನ್ನು ಹಾಳು ಮಾಡಬೇಕು ಅಂತ ನೇತಾರನಾಗಿ ಹೊರಹೊಮ್ಮಿದರೆ, ಆತ ದೇಶದ ರಾಷ್ಟ್ರಾಧ್ಯಕ್ಷನಾದರೆ ಅಮೇರಿಕ ಸಂಪೂರ್ಣವಾಗಿ ನಾಶ ಆಗಿ ಹೋಗಿ. ಈಗ ಡೊನಾಲ್ಡ್ ಟ್ರಂಪ್ ನೋಡಿದಾಗ ನಮಗೆ ಅಬ್ರಹಾಂ ಲಿಂಕನ್ ಅವರ 1838ರಲ್ಲಿ ಆಡಿದ ಮಾತು ನೆನಪಾಗತ್ತೆ. ಅಮೇರಿಕೆಯಲ್ಲಿಯೇ ಇದ್ದು ಅಮೇರಿಕೆಯ ಅಧ್ಯಕ್ಷನಾಗಿ ಅಮೇರಿಕೆಯ ಎಕಾನಮಿಯನ್ನು ಅಷ್ಟೇ ಅಲ್ಲ, ಎಲ್ಲ ರೀತಿಯಲ್ಲಿ ಶಿಕಾಗೋದಲ್ಲಿ ನ್ಯಾಷನಲ್ ಗಾರ್ಡ್ಗಳನ್ನು ನಿಲ್ಲಿಸುವ ಸ್ಥಿತಿ ಕೇವಲ 8 ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ತಂದು ನಿಲ್ಲಿಸಿದ್ದಾರೆ ಅಂದರೆ ಇಡೀ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಅವರ ಉಪಾಧ್ಯಕ್ಷ ಯಾವಾಗ ಡೊನಾಲ್ಡ್ ಟ್ರಂಪ್ ಡೆಡ್ ಅಂತ ಒಂದು ಅಭಿಯಾನ ಮಾಡಲಾಯಿತು. ಕಳೆದ ಒಂದು ವಾರದಿಂದ ಕಾಣಿಸ್ತಿರಲಿಲ್ಲ ಡೊನಾಲ್ಡ್ ಟ್ರಂಪ್. ಅವ್ರ ಕೈಗೇನೋ ಗಾಯ ಆಗಿದೆ ಅಂತ ಒಂದಿಷ್ಟು ವೀಡಿಯೋಗಳು ಮಾಡಿದರು, ಅವ್ರು ಹೊರಗಡೆನೇ ಬರ್ತಾ ಇಲ್ಲ ಅಂತ ಒಂದಿಷ್ಟು ಜನ ವೀಡಿಯೋ ಮಾಡಿದರು. ನಾನು ಅದ್ಯಾವುದು ಮಾಡಲಿಲ್ಲ, ಯಾಕೆಂದರೆ ಒಂದು ವಾರ ಒಬ್ಬ ವ್ಯಕ್ತಿ ಕಾಣಿಸ್ತಿಲ್ಲ ಅಂದ್ಕೋ ಆತ ಸತ್ತೋಗಿದ್ದಾನೆ ಅಂತೆಲ್ಲ ಮಾತಾಡ್ಲಿಕ್ಕೆ ಹೋಗಬಾರ್ದು. ಕಾರಣಗಳೇನೋ ಇರ್ಬೋದು, ಅಜಾರಿ ಇರ್ಬೋದು, ಹುಷಾರಿಲ್ಲದೆ ಇರ್ಬೋದು, ಕಾಣದೇ ಇರ್ಬೋದು. ಅವು JD ವ್ಯಾನ್ಸ್ನ ಸಂದರ್ಶನ ಮಾಡ್ತಾರೆ. ಸಂದರ್ಶನ ಮಾಡಿದಾಗ JD ವ್ಯಾನ್ಸ್ ಹೇಳ್ತಾರೆ, ನಾನು ಅಧಿಕಾರವನ್ನು ವಹಿಸ್ಕೊಳ್ಳಿಕ್ಕೆ ಸಿದ್ಧನಿದ್ದೇನೆ ಇವರ ಅನುಪಸ್ಥಿತಿಯಲ್ಲಿ, ಡೊನಾಲ್ಡ್ ಟ್ರಂಪ್ನ ಅನುಪಸ್ಥಿತಿಯಲ್ಲಿ ಅಂತ JD ವ್ಯಾನ್ಸ್ ಈಗಾಗಲೇ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸ್ಥಿತಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಕೋರ್ಟ್ ಏನು ಹೇಳ್ತು ಅನ್ನೋದು ಕೊನೆಯದಾಗಿ 2 ನಿಮಿಷದಲ್ಲಿ ಹೇಳ್ಬಿಡ್ತೇನೆ. BOS ಸೆಲೆಕ್ಷನ್ಸ್ ಅಂತ ಒಂದು ಕಂಪ್ನಿ. ಈ ಕಂಪ್ನಿ ಐರೋಪ್ಯ ರಾಷ್ಟ್ರಗಳಿಂದ, ಭಾರತದಿಂದ, ಚೈನಾದಿಂದ ವೈನ್ಗಳನ್ನು, ಆಲ್ಕೋಹಾಲನ್ನು
ಸೋರೋವನ್ನು ಎಲ್ಲ ತರಿಸ್ಕೋತದೆ, ಇಂಪೋರ್ಟ್ ಮಾಡ್ಕೋತದೆ. ಆ VOS ಸೆಲೆಕ್ಷನ್ಸ್ ಅನ್ನುವಂಥ ಕಂಪ್ನಿ ಯಾವಾಗ ಈ ರೀತಿ ಟ್ಯಾರಿಫನ್ನು ಹೇರಿದ್ನಲ್ಲ ಡೊನಾಲ್ಡ್ ಟ್ರಂಪ್ ಬೇರೆ ದೇಶಗಳ ಮೇಲೆ, ಚೈನಾದ ಮೇಲೆ ಟ್ಯಾರಿಫ್ ಹೇರ್ತಾನೆ, ಭಾರತದ ಮೇಲೆ ಟ್ಯಾರಿಫ್ ಹೇರ್ತಾನೆ, ಎಲ್ಲ ಹೇರಿದ ಕೂಡಲೇ ಇವರು ಕೋರ್ಟ್ಗೆ ಹೋಗ್ತಾರೆ. ಯಾಕಂದರೆ ಅದರ ಸುಂಕ, ಅದರ ಟ್ಯಾಕ್ಸೇಷನ್ನು ಈ ಕಂಪ್ನಿ ಮೇಲೆ ಬೀಳೋದು, ಇಂಥ ಕಂಪ್ನಿಗಳ ಮೇಲೆ ಬೀಳೋದು. ಅದು ಹೊರೆ ಆಮದು ಮಾಡ್ಕೊಳ್ಳುವಂಥ ಸುಂಕವನ್ನು ಕಟ್ಟಬೇಕಲ್ಲ, ಅದು ಅಮೇರಿಕೆಯ ಕಂಪ್ನಿನೇ ಕಟ್ಟಬೇಕು. ಭಾರತದ ಮೇಲೆ ಟ್ಯಾರಿಫ್ ಹಾಕಿದರೆ ಭಾರತಕ್ಕೆ ನಷ್ಟ ಅಲ್ಲ, ಭಾರತದಿಂದ ಹೋಗುವಂಥ ವೈನು, ವಿಸ್ಕಿ, ಆಲ್ಕೋಹಾಲು ಅಲ್ಲಿಯ ಯಾವ ಕಂಪ್ನಿ ಇಂಪೋರ್ಟ್ ಮಾಡ್ಕೊಳ್ಳುತ್ತೋ ಆ ಕಂಪ್ನಿ ಆ ಟ್ಯಾಕ್ಸ್ ಕಟ್ಟಬೇಕಲ್ಲ. ಅದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ ಯಾವುದು? IEEPA ಅನ್ನುವಂಥ ಕೋರ್ಟ್, ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ನಿರ್ವಹಿಸುವಂಥ ಕೋರ್ಟ್ನಲ್ಲಿ ಇದರ ಆರ್ಗ್ಯುಮೆಂಟ್, ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಅಂತ, ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡಿಂಗಲ್ಲಿ ಇದ್ರ ಬಗ್ಗೆ ವಾದ ಪ್ರತಿವಾದ ನಡೀತದೆ. ಒಂದು ಅರ್ಜಿ ಹಾಕಿದಾಗ IEEPA ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ, ಇದು ತುರ್ತು ಆರ್ಥಿಕ ಕಾಯ್ದೆ ಅಂತ ಇದರ ಹೆಸರು. ಇದು 1977ರಲ್ಲಿ ಯಾವಾಗ ರಷ್ಯಾ ಮತ್ತು ಅಮೆರಿಕೆಯ ಮಧ್ಯೆ ಶೀತಲ ಯುದ್ಧ ನಡೀತಾ ಇರ್ತದಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ರಾಷ್ಟ್ರ ಅಧ್ಯಕ್ಷನಿಗೆ ವಿಶೇಷವಾದಂಥ ಅಧಿಕಾರವನ್ನು ಕೊಡಲಾಗ್ತದೆ, ಆರ್ಥಿಕ ಅಧಿಕಾರ. ಅದನ್ನು ಬಳಸಿಕೊಂಡು ಈ ರೀತಿಯ ಟ್ಯಾರಿಫನ್ನು ಈ ಡೊನಾಲ್ಡ್ ಟ್ರಂಪ್ ಹೇರಿರ್ತಾರೆ. VOS ಸೆಲೆಕ್ಷನ್ ಅಂತ ಕಂಪ್ನಿ ಕೇಸ್ ಹಾಕತ್ತೆ. ಎಲ್ಲಿ? ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡಿಂಗ್ನಲ್ಲಿ ಕೇಸ್ ಹಾಕ್ತಾರೆ. 3 ಜನ ಜಡ್ಜ್ ಇರುವಂಥ ಬೆಂಚ್ ಅದು. ಅವ್ರು ಹೇಳ್ತಾರೆ, ಈ ರೀತಿ ಟ್ಯಾಕ್ಸೇಷನ್ ಹಾಕಲಿಕ್ಕೆ, ಟ್ಯಾರಿಫ್ ಹಾಕಲಿಕ್ಕೆ ಈ ರಾಷ್ಟ್ರಾಧ್ಯಕ್ಷನಿಗೆ ಪವರ್ಸೇ ಇಲ್ಲ. ಹಾಗಾದರೆ ಟ್ಯಾಕ್ಸ್ ಹೇರೋ ಕೆಲಸ ಯಾರ್ದು? ಕಾಂಗ್ರೆಸ್ ಅದನ್ನು ಹೇರು. ಕಾಂಗ್ರೆಸ್ ಅಂದರೆ ಅಲ್ಲಿಯ ಸಂಸತ್ತು ಈ ರೀತಿಯ ಟ್ಯಾರಿಫ್ ಹೇರಬೇಕು. ರಾಷ್ಟ್ರಾಧ್ಯಕ್ಷ ಹೇರೋ ಹಾಗಿಲ್ಲ. ರಾಷ್ಟ್ರಾಧ್ಯಕ್ಷ ಕೆಲವು ಪವರ್ಗಳನ್ನು ಬಳಸಬಹುದು. ಕೆಲವು ಸಲ ಹಾಕಿದಾಗ 150 ದಿನಗಳಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ. ಯಾವಾಗ? ರಾಷ್ಟ್ರೀಯ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಮಾತ್ರ. ನೀವು ಜುಮಾನ್ ಪರ್ಯಂತ ಟ್ಯಾಕ್ಸು ಭಾರತದ ಮೇಲೆ, ಜುಮಾನ್ ಪರ್ಯಂತ ಟ್ಯಾಕ್ಸು ಬ್ರಾಜಿಲ್ ಮೇಲೆ, ಚೈನಾ ಮೇಲೆ ಹಾಕ್ಲಿಕ್ಕಾಗಲ್ಲ. ಈ ರೀತಿಯ ತೀರ್ಪನ್ನು ಕೊಟ್ಬಿಡುತ್ತೆ. ಡೊನಾಲ್ಡ್ ಟ್ರಂಪ್ ವಿರುದ್ಧವಾಗಿ ಮೇ 28ನೇ ತಾರೀಕು ಜಜ್ಮೆಂಟ್ ಬಂದ್ಬಿಡುತ್ತೆ, ನೀವು ಹಾಕಿರೋ ಟ್ಯಾರಿಫ್ ಸರಿ ಇಲ್ಲ ಅಂತ. ಇಂಟರ್ನ್ಯಾಷನಲ್ ಟ್ರೇಡಿಂಗ್, ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡಿಂಗಲ್ಲಿ ಕೇಸಲ್ಲಿ ಇವನ ವಿರುದ್ಧವಾಗಿ ಜಜ್ಮೆಂಟ್ ಬಂದ್ಬಿಡ್ತಾರೆ ಡೊನಾಲ್ಡ್ ಟ್ರಂಪ್. ಅವ್ರು ಏನು ಮಾಡ್ತಾರೆ? ಡೊನಾಲ್ಡ್ ಟ್ರಂಪ್ ಅಪೀಲ್ ಹೋಗ್ತಾರೆ. ಈತ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಎಲ್ಲಿ? ಈ ಫೆಡರಲ್ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಆ ಫೆಡರಲ್ ಕೋರ್ಟಲ್ಲಿ 11 ಜನ ಜಡ್ಜ್ಗಳು. ಆ 11 ಜನ ಜಡ್ಜ್ಗಳಲ್ಲಿ ಈ ವಿಚಾರಣೆ ಶುರುವಾಗುತ್ತೆ. ಶುರುವಾದ ಸಂದರ್ಭದಲ್ಲಿ ಈ ಕಾಯ್ದೆ ಹೇಳಿದ್ನಲ್ಲ ನಾನು, ವಿಪತ್ತು ಕಾಯ್ದೆ ಅಂತ, ವಿಪತ್ತು ಆರ್ಥಿಕ ಕಾಯ್ದೆ ಅಂತ, ಅದನ್ನು ಇಲ್ಲಿ ಬಳಸಲಿಕ್ಕಾಗೋದಿಲ್ಲ, ನೀನು ಕಾಂಗ್ರೆಸ್ ಎದುರು ಕೂರ್ತು ತೀರ್ಮಾನ ಮಾಡಬೇಕು, ನೀನು ಮಾಡಿದ್ದು ತಪ್ಪು. ಕೆಳಗಿನ ಕೋರ್ಟ್ ಏನು ತೀರ್ಪನ್ನು ತೆಗೆದುಕೊಂಡಿದೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಟ್ರೇಡಿಂಗ್ ಅಂತೇನಿದೆ, ಅದು ತೆಗೆದುಕೊಂಡಿರುವಂಥ ತೀರ್ಮಾನ ಸರಿ ಇದೆ ಅಂತ ತೀರ್ಪನ್ನು ಎತ್ತಿ ಹಿಡಿದ್ಬಿಡುತ್ತೆ. 7-4 ಅಂತರದಲ್ಲಿ ಜಜ್ಮೆಂಟ್ ಬರುತ್ತೆ. ಜಜ್ಮೆಂಟ್ ಬಂದ ಮೇಲೆ ಇದಕ್ಕೆ ತಡೆಯಾಜ್ಞೆ ಕೊಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಇವರು. ಆದರೆ ಕೋರ್ಟ್ ಹೇಳುತ್ತೆ ತಡೆಯಾಜ್ಞೆ ಸಿಗೋದಿಲ್ಲ, ಆದರೆ ನಿನಗೆ ಅಕ್ಟೋಬರ್ 14ರವರೆಗೂ ನೀನು ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇದೆ, ಅಲ್ಲಿ ಅಪೀಲ್ ಹೋಗ್ಬೋದು, ಆದರೆ ನೀನು ಮಾಡಿರೋದು ಮಾತ್ರ ಅಸಿಂಧು ಅನ್ನುವಂಥ ಮಾತನ್ನು ಹೇಳುತ್ತೆ. ಈಗ ಹಾಗಾದರೆ ಡೊನಾಲ್ಡ್ ಟ್ರಂಪ್ಗಿರುವಂಥ ಅವಕಾಶ ಏನು? ಇತ್ತ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಈಗ ಬಾಯಿ ಬಡ್ಕೋತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್, ನನ್ನ ದೇಶದ ಆರ್ಥಿಕತೆ ನಶಿಸಿ ಹೋಗುತ್ತೆ, ಸುಪ್ರೀಂ ಕೋರ್ಟ್ನಲ್ಲಿ ನನಗೇನಾದರೂ ಸೋಲಾಗ್ಬಿಟ್ರೆ ಅಮೇರಿಕೆಯ ಆರ್ಥಿಕತೆ ಹೊರಟು ಹೋಗುತ್ತೆ ಅಂತ ಬಾಯಿ ಬಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ಇಷ್ಟು ವರ್ಷ ಅಮೇರಿಕೆ ಸರ್ಕಾರ ನಡ್ಸ್ಕೊಂಡು ಬಂದಿದೆಯಲ್ಲ ಆರ್ಥಿಕತೆಯನ್ನು, ಅದು ನಶಿಸಿ ಹೋಗುವ ಹಾಗೆ ಮಾಡಿದೆಯಾ? ಇದನ್ನು ಪ್ರಶ್ನೆ ಮಾಡಬೇಕಾದದ್ದು. ಜೊತೆಗೆ ಇದೇ ಮನುಷ್ಯ ಈ ಹಿಂದಿನ ಬಾರಿ ಅಲ್ಲದೆ ಅದರ ಹಿಂದೆ ಬೈಡನ್ನಿನ ಹಿಂದಿನ ಸರ್ಕಾರದಲ್ಲಿ ಇದೇ ಮನುಷ್ಯ 4 ವರ್ಷ ಅಧಿಕಾರವನ್ನು ನಡೆಸಿದ್ದಾರೆ. ಆವಾಗಲೂ ಇವರು ಇದೇ ರೀತಿಯಾದಂಥ ಆರ್ಥಿಕತೆ ನಶಿಸಿ ಹೋಗುವ ಹಾಗೆ ಸರ್ಕಾರ ನಡೆಸಿದ್ದಾರಾ? ಅದು ಈಗ ಎದ್ದಿರುವಂಥ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ಗೆ ಮೇಲಿಂದ ಮೇಲೆ ಮುಖಭಂಗ ಆಗ್ತಾ ಇದೆ ಒಂದು ಕಡೆ. ಎರಡನೇದು, ನರೇಂದ್ರ ಮೋದಿ ಅವರ ಸಾಫ್ಟ್ ಪವರ್ ಏನಿದೆ, ಅವರ ಶಕ್ತಿ ಅಂದರೆ ಜಾಗತಿಕ ಮಟ್ಟದಲ್ಲಿ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದನ್ನು ಸಹಿಸಿಕೊಳ್ಳಲಿಕ್ಕೆ ಡೊನಾಲ್ಡ್ ಟ್ರಂಪ್ಗೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.